ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಡುಗೆ ಮನೆಯ ಸಿಲಿಂಡರ್ ದಿಢೀರಂತ ಏರಿಬಿಟ್ಟರೆ ಅಥವಾ ಬುಕ್ ಮಾಡಿದ್ರೂ ಸಿಲಿಂಡರ್ ಮನೆಗೆ ಬರದೆ ಹೋದರೆ ಇಡೀ ದೇಶದಲ್ಲಿ ಈಗ ಇಂಥದ್ದೇ ಆತಂಕ ಶುರುವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧ ನಮಗೇನು ಸಂಬಂಧ ಅಂತ ನೀವು ಅಂದುಕೊಂಡಿರಬಹುದು. ಆದರೆ ಈ ಯುದ್ಧದ ಜ್ವಾಲೆ ನಮ್ಮ ಅಡುಗೆ ಮನೆಗೆ ತಲುಪಿದೆ. ಅರಬ್ ರಾಷ್ಟ್ರಗಳಿಂದ ನಮಗೆ ಬರೋ ಗ್ಯಾಸ್ ಎಷ್ಟು, ರಷ್ಯಾ ಈ ಯುದ್ಧದ ನಡುವೆ ಹೇಗೆ ಸಾವಿರಾರು ಕೋಟಿ ಹಣ ಮಾಡ್ತಿದೆ ಮತ್ತು ಸರ್ಕಾರ ಈಗ ಕೈಗೊಂಡಿರೋ ಆ ತುರ್ತು ಕ್ರಮ ಯಾವುದು ಎಲ್ಲವನ್ನೂ ಡೀಟೇಲ್ ಆಗಿ ಹೇಳ್ತೀವಿ. ಸ್ಕಿಪ್ ಮಾಡದೆ ನೋಡಿ. ಎಷ್ಟು ಗ್ಯಾಸ್ ನಮಗೆ ಬೇಕು? ಭಾರತದ ಹಸಿವು ದೊಡ್ಡದು. ನಮಗೆ ಪ್ರತಿ ವರ್ಷ ಸುಮಾರು 31 ಮಿಲಿಯನ್ ಮೆಟ್ರಿಕ್ ಟನ್ LPG ಬೇಕು. ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಕೇವಲ 40ರಷ್ಟು ಮಾತ್ರ. ಇನ್ನುಳಿದ ಬೃಹತ್ ಪ್ರಮಾಣದ 60% ಸುಮಾರು 21 ಮಿಲಿಯನ್ ಮೆಟ್ರಿಕ್ ಟನ್ ಗ್ಯಾಸನ್ನು ನಾವು ಹೊರ ದೇಶದಿಂದಲೇ ತರಿಸಿಕೊಳ್ಳಬೇಕು. ಈಗ ಅಲ್ಲಿ ಯುದ್ಧ ನಡೀತಿರೋದ್ರಿಂದ ನಮಗೆ ಗ್ಯಾಸ್ ಬರೋ ದಾರಿ ಬಂದ್ ಆಗುವ ಭೀತಿ ಎದುರಾಗಿದೆ. ಯಾವ ದೇಶದಿಂದ ಎಷ್ಟು ಆಮದು? ನಾವು ಅತಿ ಹೆಚ್ಚು ಅವಲಂಬಿತರಾಗಿರುವುದು ಈ 4 ರಾಷ್ಟ್ರಗಳ ಮೇಲೆ. UAE 8.62 ಮಿಲಿಯನ್ ಮೆಟ್ರಿಕ್ ಟನ್, ಕತಾರ್ 3.32 ಮಿಲಿಯನ್ ಮೆಟ್ರಿಕ್ ಟನ್, ಸೌದಿ ಅರೇಬಿಯಾ 2.75 ಮಿಲಿಯನ್ ಮೆಟ್ರಿಕ್ ಟನ್, ಕುವೈತ್ 2.73 ಮಿಲಿಯನ್ ಮೆಟ್ರಿಕ್ ಟನ್. ನೋಡಿ, ಇದರಲ್ಲಿ 90% ಗ್ಯಾಸ್ ಬರಬೇಕಿರೋದು ಹಾರ್ಮುಜ್ ಜಲಸಂಧಿಯ ಮೂಲಕ. ಈಗ ಯುದ್ಧದಿಂದ ಆ ದಾರಿ ಬಂದಾದರೆ ನಮ್ಮ ಗತಿ ಏನು ಅನ್ನೋದೇ ಈಗಿರುವ ದೊಡ್ಡ ಪ್ರಶ್ನೆ. ಇಂಡಕ್ಷನ್ ಸ್ಟವ್ ಖಾಲಿ. ಇನ್ನೊಂದು ಕಡೆ ಜನ ಈಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ದಾರಿ ಹುಡುಕುತ್ತಿದ್ದಾರೆ. ಇದರಿಂದ ಏನಾಗಿದೆ ಗೊತ್ತಾ? ಮಾರ್ಕೆಟ್ನಲ್ಲಿ ಇಂಡಕ್ಷನ್ ಸ್ಟವ್ಗಳೇ ಸಿಗ್ತಿಲ್ಲ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಮೊದಲು ಸುಮಾರು 100 ಕಂಪನಿಗಳು ಈ ಸ್ಟವ್ ಮಾರಾಟ ಮಾಡುತ್ತಿದ್ದವು. ಆದರೆ ಕೆಲವೇ ದಿನಗಳಲ್ಲಿ 70 ಕಂಪನಿಗಳ ಬಳಿ ಸ್ಟಾಕ್ ಸಂಪೂರ್ಣ ಖಾಲಿಯಾಗಿದೆ. ಇದ್ದ ಕೆಲವು ಸ್ಟವ್ಗಳ ಬೆಲೆ ಕೂಡ 100ರಿಂದ 500 ರೂಪಾಯಿವರೆಗೂ ಏರಿಕೆಯಾಗಿದೆ. ಕಚ್ಚಾ ತೈಲ ಮತ್ತು ಬ್ಯಾರೆಲ್ ಲೆಕ್ಕ. ಒಂದು ಬ್ಯಾರೆಲ್ ತೈಲದಿಂದ ಎಷ್ಟು ಗ್ಯಾಸ್ ಬರುತ್ತೆ ಎಂದು ನಿಮಗೆ ಗೊತ್ತಿದೆಯೇ ಸ್ನೇಹಿತರೆ? ರಷ್ಯಾದಿಂದ ನಮಗೆ ಬ್ಯಾರೆಲ್ ಗಟ್ಟಲೆ ತೈಲ ಬರ್ತಿದೆ ಅಂತ ಕೇಳಿದ್ದೇವೆ. ಆದರೆ ಒಂದು ಬ್ಯಾರೆಲ್ ಅಂದರೆ ಎಷ್ಟು ಅಂತ ನಿಮಗೆ ಗೊತ್ತಾ? ಒಂದು ಬ್ಯಾರೆಲ್ ಅಂದರೆ ಸುಮಾರು 159 ಲೀಟರ್ ಕಚ್ಚಾ ತೈಲ. ವಿಜ್ಞಾನದ ಲೆಕ್ಕಾಚಾರದ ಪ್ರಕಾರ ಒಂದು ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ ನಮಗೆ ಸುಮಾರು 6ರಿಂದ 7 ಲೀಟರ್ LPG ಸಿಗುತ್ತದೆ. ಅಂದರೆ ನಮ್ಮ ಮನೆಗೆ ಒಂದು 14.2 kg ಸಿಲಿಂಡರ್ ತುಂಬಲು ಕನಿಷ್ಠ 4ರಿಂದ 5 ಬ್ಯಾರೆಲ್ ಕಚ್ಚಾ ತೈಲ ಬೇಕು. ಈಗ ಸರ್ಕಾರ ರಷ್ಯಾದಿಂದ 2.2 ಕೋಟಿ ಬ್ಯಾರೆಲ್ ತೈಲ ತರಿಸಿಕೊಳ್ಳುತ್ತಿದೆ. ಅಂದರೆ ಅದರಿಂದ ನಮಗೆ ಲಕ್ಷಾಂತರ ಸಿಲಿಂಡರ್ಗಳನ್ನು ತುಂಬಿಸುವ ಶಕ್ತಿ ಸಿಗಲಿದೆ. ರಷ್ಯಾದ ಮಹಾಲಾಭ. ಯುದ್ಧ ಅಂದರೆ ಎಲ್ಲರಿಗೂ ನಷ್ಟ, ಆದರೆ ರಷ್ಯಾ ಈ ಸಂದರ್ಭದಲ್ಲೂ ಬಿಲಿಯನ್ ಗಟ್ಟಲೆ ಹಣ ಮಾಡ್ತಿದೆ. ಪತ್ರಿಕೆ ವರದಿ ಪ್ರಕಾರ ರಷ್ಯಾ ಪ್ರತಿದಿನ ಕೇವಲ ತೈಲ ಮತ್ತು ಗ್ಯಾಸ್ ಮಾರಾಟದಿಂದಲೇ $150 ಮಿಲಿಯನ್ ಅಂದರೆ ಸರಿಸುಮಾರು 1,250 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸುತ್ತಿದೆ. ಅರಬ್ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಗಿರುವುದರಿಂದ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಏರಿದೆ. ಇದರ ಪೂರ್ಣ ಲಾಭ ರಷ್ಯಾ ಪಾಲಾಗುತ್ತಿದೆ. ವಿಶೇಷ ಅಂದರೆ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಪಡೆಯೋಕೆ ಒಪ್ಪಂದ ಮಾಡಿಕೊಂಡಿದೆ. ಅಂದರೆ ಒಂದು ಕಡೆ ರಷ್ಯಾಗೆ ಲಾಭ, ಇನ್ನೊಂದು ಕಡೆ ಭಾರತಕ್ಕೆ ಕಡಿಮೆ ದರದಲ್ಲಿ ಇಂಧನ ಸಿಗುವ ಭರವಸೆ. ಮಂಗಳೂರು ಮತ್ತು ವಿಶಾಖಪಟ್ಟಣದಲ್ಲಿ ಎಷ್ಟಿದೆ ಸ್ಟಾಕ್? ಸರ್ಕಾರ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಭೂಗತ ಗುಹೆಗಳಲ್ಲಿ ಗ್ಯಾಸ್ ಅನ್ನು ಬಚ್ಚಿಟ್ಟಿದೆ. ಪತ್ರಿಕೆಯ ನಿಖರ ಅಂಕಿಅಂಶಗಳು ಇಲ್ಲಿವೆ. ಮಂಗಳೂರು ಇಲ್ಲಿನ ಬಹುತ್ ಗೋದಾಮಿನಲ್ಲಿ ಸುಮಾರು 80,000 ಟನ್ LPG ಸಂಗ್ರಹಿಸಿಡಲಾಗಿದೆ. ವಿಶಾಖಪಟ್ಟಣಂ ಇಲ್ಲಿ ಸುಮಾರು 60,000 ಟನ್ ಗ್ಯಾಸ್ ದಾಸ್ತಾನು ಮಾಡಲಾಗಿದೆ. ಅಂದರೆ ಒಟ್ಟು 1.4 ಲಕ್ಷ ಟನ್ ಗ್ಯಾಸ್ ನಮ್ಮ ಬಳಿ ತುರ್ತು ಬ್ಯಾಕಪ್ ಇದೆ. ಇದು ದೇಶಕ್ಕೆ ಸುಮಾರು 45 ದಿನಗಳವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಗ್ಯಾಸ್ ಪೂರೈಸಲು ಸಹಾಯ ಮಾಡಲಿದೆ. ಇದೇ ಕಾರಣಕ್ಕೆ ಸರ್ಕಾರ ಜನರಿಗೆ ಭಯಪಡಬೇಡಿ ಅಂತ ಭರವಸೆ ನೀಡುತ್ತಿದೆ. ಸ್ನೇಹಿತರೆ, ಸರ್ಕಾರ ತನ್ನ ಕೆಲಸ ಮಾಡ್ತಿದೆ, ಆದರೆ ನಾವು ಕೂಡ ಅಡುಗೆ ಅನಿಲವನ್ನು ಮಿತವಾಗಿ ಬಳಸೋಣ. ಈ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಲುಪಲಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮಹತ್ವದ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಚಾನೆಲ್. ಜೈ ಹಿಂದ್.